ನಮಸ್ತೆ ಫ್ರೆಂಡ್ಸ್, ಇವತ್ತಿನ ನಮ್ಮ ಅಮ್ಮನ ಅಡುಗೆ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಬಹಳ ದಿನಗಳ ನಂತರ ನಾವು ನಮ್ಮ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೇವೆ. ಹಾಗೆ ಮುಂಬರುವ ದಿನಗಳಲ್ಲಿ ನಮ್ಮ ವಿಡಿಯೋಸ್ ಇನ್ನು ದಿನಾಲೂ ನಿಮಗೆ ಅಪ್ಲೋಡ್ ಆಗ್ತದೆ. ಹಾಗೆ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ, ಇವತ್ತು ನಾವೊಂದು ಸ್ಪೆಷಲ್ ಡಿಶ್ ಒಟ್ಟಿಗೆ ಬಂದಿದ್ದೇವೆ. ಅದುವೇ ನಾವು ಬೂತಾಯಿ ಮೀನಿನ ಚಿಲ್ಲಿಯನ್ನು ನಾವು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೇವೆ. ಹಾಗೆ ಇಲ್ಲಿ ನಾವೊಂದು 1/2 kg ಅಷ್ಟು ಬೂತಾಯಿನ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಟಿದ್ದೇವೆ. ಹಾಗೆ ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಮೆನ್ಷನ್ ಮಾಡ್ತೇನೆ. ಹಾಗೆ ಇಲ್ಲಿ ಒಂದೊಂದಾಗಿ ತಿಳಿಸ್ತೇನೆ. ಇಲ್ಲಿ ನೋಡಿ, ಒಂದು ಅರ್ಧ ಮೀಡಿಯಮ್ ಗಾತ್ರದ್ದು ಈರುಳ್ಳಿಯನ್ನು ಕಟ್ ಮಾಡಿದ್ದೇವೆ. ಹಾಗೆ ಒಂದು 6ರಿಂದ 7 ಎಸಳು ಬೆಳ್ಳುಳ್ಳಿ, ಒಂದು 15ರಷ್ಟು ಉದ್ದ ಮೆಣಸು, ಒಂದು 6ರಿಂದ 7ರಷ್ಟು ಗುಂಡು ಮೆಣಸು ಚಿಕ್ಕದು, ಹಾಗೆ ಚಿಕ್ಕ ಮೀಡಿಯಮ್ ಗಾತ್ರದಷ್ಟು ಹುಳಿ ಅಂತ ತೊಗೊಂಡಿದ್ದೇವೆ. ಅಂದರೆ ಒಂದು ಲಿಂಬೆ ಮೀಡಿಯಮ್ ಗಾತ್ರ ಚಿಕ್ಕದು, ಅದಕ್ಕಿಂತ ಚಿಕ್ಕದು. ಹಾಗೆ ಇಲ್ಲಿ ಸ್ವಲ್ಪ ಒಂದು ಅರ್ಧ ಮುಷ್ಟಿಯಷ್ಟು ಬೇವು ಸೊಪ್ಪು. ಇದೆಲ್ಲ ಬೇವು ಸೊಪ್ಪು ಹಾಗೂ ಮೆಣಸು ಇಲ್ಲಿ ನಾವು ಮೊದಲೇ ಫ್ರೈ ಮಾಡಿ ಇಟ್ಟಿದ್ದೇವೆ. ಅದು ಬೇವು ಸೊಪ್ಪು ಒಳ್ಳೆ ಟೇಸ್ಟ್ ಕೊಡ್ತದೆ ಪದಾರ್ಥಕ್ಕೆ ಹಾಕುವಾಗ. ಹಾಗೆ ಇಲ್ಲಿ 1 ಟೇಬಲ್ ಚಮಚದಷ್ಟು ಸಾಸಿವೆ, ಒಂದು ಚಿಟಿಕೆ ಅಷ್ಟು ಮೆಂತೆ, ಹಾಗೆ 1 ಟೇಬಲ್ ಚಮಚದಷ್ಟು ಜೀರಿಗೆ ನಾವು ಹಾಕ್ತಾ ಇದ್ದೇವೆ. ಹಾಗೆ 2 ಟೇಬಲ್ ಚಮಚದಷ್ಟು ಕೊತ್ತಂಬರಿ ಬೀಜ. ಇದಕ್ಕೆ ಇಷ್ಟು ಇಂಗ್ರೀಡಿಯೆಂಟ್ಸ್. ಹಾಗೆ 1/4ಕ್ಕಿಂತ ಕಡಿಮೆ ಕಪ್ಪಿನಷ್ಟು ಸ್ವಲ್ಪ ತೆಂಗಿನಕಾಯಿ. ಇಲ್ಲಿ ತೆಂಗಿನಕಾಯಿಯನ್ನು ನಾವು ಸ್ವಲ್ಪ ಕಮ್ಮಿ ಬೆಳೆಸ್ತಾ ಇದ್ದೇವೆ. ಹಾಗೆ ಯಾಕಂದರೆ ನಾವಿಲ್ಲಿ ಚಿಲ್ಲಿ ಮಾಡ್ತಾಯಿದ್ದೀವಿ, ಸ್ವಲ್ಪ ಖಾರ ಸ್ಪೈಸಿಯಾಗಿ ಬರಲಿಕ್ಕೋಸ್ಕರ. ಬನ್ನಿ, ಇದನ್ನು ನಾವೀಗ ಒಂದು ಮಿಕ್ಸಿ ಜಾರಿಗೆ ಹಾಕಿ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಇದಕ್ಕೆ ಹಾಕಿ ಒಂದು ಫೈನ್ ಪೇಸ್ಟ್ ತಯಾರು ಮಾಡುವ. ಈಗ ನೋಡಿ, ಇದು ಒಂದೊಂದಾಗಿ ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಇದ್ದೇವೆ ನಾವಿಲ್ಲಿ. ಹಾಗೆ ಇದಕ್ಕೆ ಏನಂದರೆ ಫ್ರೆಂಡ್ಸ್, ನಮಗಿಲ್ಲಿ ತೋರಿಸಲಿಕ್ಕೆ ಮರ್ತು ಹೋಯಿತು. ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪೌಡ್ರು ಹಾಕಬೇಕು. ನೋಡಿ, ನಮಗಿಲ್ಲಿ ತೋರಿಸಲಿಕ್ಕೆ ಮರ್ತೋದ ಕಾರಣ ಪುನೊಮ್ಮೆ ಓಪನ್ ಮಾಡಿ ನಾವು ಅರ್ಧ ಚಮಚದಷ್ಟು ಅರಿಶಿನ ಪೌಡ್ರನ್ನು ಹಾಕ್ತಾ ಇದ್ದೇವೆ ಫ್ರೆಂಡ್ಸ್. ಬಹಳ ಟೇಸ್ಟಿಯಾದ ಒಂದು ಮೀನಿನ ಪದಾರ್ಥ ಇವತ್ತು. ಹಾಗೆ ಒಗ್ಗರಣೆಗೆ ಇಲ್ಲಿ ಒಂದು ಚಿಕ್ಕ ಮೀಡಿಯಮ್ ಗಾತ್ರದಷ್ಟು ಅರ್ಧ ಈರುಳ್ಳಿ ತಗೊಂಡಿದ್ದೇವೆ. ಹಾಗೆ ಒಂದು ಅರ್ಧ ಇಂಚಿನಷ್ಟು ಶುಂಠಿ, ಹಾಗೆ ಕಾಯಿಮೆಣಸು, ಹಾಗೆ ಬೇವು ಸೊಪ್ಪು. ಹಾಗೆ ನಮ್ಮದು ಮಸಾಲೆಯು ರುಬ್ಬಿ ತಯಾರಾಗಿದೆ ಫ್ರೆಂಡ್ಸ್. ಬನ್ನಿ, ಈಗ ಒಗ್ಗರಣೆ ಮೊದಲಿಗೆ ನಾವಿಲ್ಲಿ ಮಸಾಲೆ ಹಾಕಲಿಕ್ಕಿಲ್ಲ, ಇಲ್ಲಿ ನಾವು ಮೊದಲಿಗೆ ಒಗ್ಗರಣೆಯನ್ನು ತಯಾರು ಮಾಡುವ. ಬನ್ನಿ, ಒಂದು ಬಾಣಲೆಗೆ ನಾವಿಲ್ಲಿ ಒಂದು 2 ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಬಳಸ್ತಾ ಇದ್ದೇವೆ. ಹಾಗೆ ಇದು ತೆಂಗಿನ ಎಣ್ಣೆ ಒಳ್ಳೆ ಕಾದ ನಂತರ ಶುಂಠಿ ಹಾಗೂ ಬೇವು ಸೊಪ್ಪನ್ನು ಹಾಕಬೇಕು. ಹಾಗೆ ಕಾಯಿಮೆಣಸನ್ನು ಹಾಕಿ ಅದರ ಜೊತೆ ಅರ್ಧ ಈರುಳ್ಳಿ ಇಟ್ಟಿದ್ದೇವಲ್ವ, ಅದನ್ನು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಅಲ್ಲದೆ ತೆಂಗಿನಕಾಯಲ್ಲಿ ಒಗ್ಗರಣೆ ಕೊಟ್ಟರೆ ಅದು ಹೆಲ್ತಿಗೂ ಒಳ್ಳೆಯದು, ತುಂಬ ಬೆನಿಫಿಟ್ಸ್ ಇದೆ ಹೆಲ್ತ್ ವಿಷಯದಲ್ಲಿ ಸಹ. ಹಾಗೆ ಬಹಳ ಈ ಮೀನಿನ ಪದಾರ್ಥಕ್ಕಿಂತಲ್ವ ತೆಂಗಿನ ಎಣ್ಣೆಯ ಪರಿಮಳ ಬಹಳ ಒಂದು ಟೇಸ್ಟ್ ಕೊಡ್ತದೆ. ನೀವು ಟ್ರೈ ಮಾಡಿ ಫ್ರೆಂಡ್ಸ್ ತೆಂಗಿನ ಎಣ್ಣೆ ಜೊತೆ. ನೋಡಿ, ಚೆನ್ನಾಗಿ ಇದು ಬಾಡಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಿದ ನಂತರ ನಮ್ಮದು ನೆಕ್ಸ್ಟ್ ಪ್ರೊಸೀಜರ್ ಸ್ಟಾರ್ಟ್ ಆಗ್ತದೆ. ಹಾಗೆ ಫ್ರೆಂಡ್ಸ್, ನಮ್ಮ ಈ ವಿಡಿಯೋವನ್ನು ಯಾರೆಲ್ಲ ಇವತ್ತು ಹೊಸತಾಗಿ ನೋಡ್ತಿದ್ದಾರೆ, ಒಂದು ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಇರುವ ಬೆಲ್ ಐಕಾನನ್ನು ಮರೆಯದೆ ಪ್ರೆಸ್ ಮಾಡಿ ಫ್ರೆಂಡ್ಸ್. ಯಾಕೆಂದರೆ ನಮ್ಮ ಮುಂಬರುವ ವಿಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಆಟೋಮೆಟಿಕ್ ಆಗಿ ಬರ್ತದೆ. ಹಾಗೆ ನಮಗೆ ಬಹಳ ಲೇಟು ಆಗಿದೆ ನಮ್ಮ ವೀಡಿಯೋಸ್, ಹಾಗೆ ನಮಗೆ ಸಪೋರ್ಟ್ ಕೊಡ್ತಾ ಬನ್ನಿ ಫ್ರೆಂಡ್ಸ್. ನೋಡಿ, ನಾವೀಗ ಕರೆದಂಥ ಮಸಾಲೆಯನ್ನೀಗ ಆ ಒಗ್ಗರಣೆಗೆ ಹಾಕಿದ್ದೇವೆ. ಇಲ್ಲಿ ನಮಗೆ ನೀರು ಎಷ್ಟು ಬೇಕು ಅಷ್ಟೇ ನೋಡಿ ಹಾಕುವಂಥದ್ದು. ತುಂಬ ತೆಳು ಮಾಡಲಿಕ್ಕಿಲ್ಲ, ಮೀಡಿಯಮ್ ಸ್ವಲ್ಪ ತೆಳು ಇದು ಇಡಲಿಕ್ಕೆ ಇದು. ಹಾಗೆ ನಮಗೆ ನೀರು ಎಷ್ಟು ಬೇಕು ಅಷ್ಟೇ, ಜಾಸ್ತಿ ಹಾಕಲಿಕ್ಕಿಲ್ಲ. ಹಾಗೆ ಫ್ರೆಂಡ್ಸ್, ಇನ್ನೊಂದು ಏನಂದರೆ, ಒಗ್ಗರಣೆಯಲ್ಲಿ ಕೆಲವರಿಗೆ ಟೊಮೆಟೊ ಇಷ್ಟ ಆಗ್ತದೆ. ನಮ್ಮದು ಲಿಂಬೆ ಅದು ಹುಳಿ ನಾವು ಹಾಕಿದ್ದೇವಲ್ವ, ಅದು ತುಂಬ ಖಡಕ್ ಆದ ಕಾರಣ ನಾವಿಲ್ಲಿ ಟೊಮೆಟೊನ ಯೂಸ್ ಮಾಡಲಿಲ್ಲ. ಯಾರಿಗೆ ಟೊಮೆಟೊ ಎಲ್ಲ ಇಷ್ಟ ಅದನ್ನು ಯೂಸ್ ಮಾಡ್ಬೋದು ಒಗ್ಗರಣೆಗೆ. ಹಾಗೆ ಇಲ್ಲಿ ನಾವು 1/4 ಚಮಚದಷ್ಟು ಉಪ್ಪನ್ನು ಬೆರೆಸಿದ್ದೇವೆ. ಅದು ರುಚಿಗೆ ತಕ್ಕಷ್ಟು ನಿಮಗೆ ಹೇಗೆ ಬೇಕು ಆ ಒಂದು ಅನುಗುಣವಾಗಿ ನೀವು ಉಪ್ಪನ್ನು ಹಾಕ್ಬೋದು. ನೋಡಿ, ಈಗ ಚೆನ್ನಾಗಿ ಮಸಾಲೆ ಬೆಂದು ಹೋಗಿದೆ. ಒಳ್ಳೆ ಚೆನ್ನಾಗಿ ಕುದಿಯುವಾಗ ಅದರ ಘಮ್ ಅಂತ ಆ ಒಗ್ಗರಣೆಯ ಪರಿಮಳ, ಮಸಾಲೆ ಟೇಸ್ಟ್ ಒಳ್ಳೆ ಘಮ್ ಅಂತ ಬರ್ತಾ ಇದೆ. ಇದು ಚೆನ್ನಾಗಿ ಕುದಿದ ನಂತರ ಮಸಾಲೆ ಒಳ್ಳೆ ಬೇಯಬೇಕು. ಅದರ ನಂತರ ಈಗ ನಾವು ನಮ್ಮದು
ಮೀನನ್ನು ಹಾಕುವಂಥದ್ದು. ನೋಡಿ, ಕ್ಲೀನ್ ಮಾಡಿಟ್ಟ ಮೀನನ್ನು ಚೆನ್ನಾಗಿ ಬಿಡಿಯಾಗಿ ಹಾಕಬೇಕು. ಎಲ್ಲ ಒಂದೇ ಕಡೆ ಹಾಕಬಾರ್ದು. ನಾವು ಇದೇ ಥರದಲ್ಲಿ ಬೇರೆ ಬೇರೆ ಕಡೆ ಹೀಗೆ ಫುಲ್ ಅದನ್ನು ಬಿಡಿಸಿ ಹಾಕಬೇಕು. ಯಾಕೆಂದರೆ ನಾವು ಸೌಟ್ ಹಾಕುವಾಗ ಏನಾಗ್ತದೆ, ಮೀನು ಬೆಂದು ಹೋಗಿರ್ತದಲ್ವ, ನಾವು ಒಮ್ಮೆಲೆ ಸೌಟ್ ಹಾಕುವಾಗ ಅದು ಮೀನು ಪುಡಿಯಾಗಿ ಹೋಗ್ತದೆ. ಹಾಗೆ ಸ್ವಲ್ಪ ದೂರದಲ್ಲಿ ಹಾಕಿಟ್ರೆ ಚೆನ್ನಾಗಿ ಅದು ಮಸಾಲೆ ಜೊತೆ ಮಿಕ್ಸ್ ಆಗ್ತದೆ. ನೋಡಿ, ಈ ಥರ ಹಾಕಿ ಅದನ್ನು ಸ್ವಲ್ಪ ಹೊತ್ತಿನ್ನು ಮಸಾಲೆ ಜೊತೆ ಒಳ್ಳೆ ಬೇಯಲು ಬಿಡಬೇಕು. ನೋಡಿ, ಸ್ವಲ್ಪ ಹೊತ್ತು ಅದನ್ನು ಬೇಯಲು ಬಿಟ್ಟು, ನೋಡಿ ಈಗ ನಮ್ಮ ಬೂತಾಯಿ ಮೀನಿನ ಚಿಲ್ಲಿ ಮಸಾಲ ತಯಾರಾಗಿದೆ ಫ್ರೆಂಡ್ಸ್. ನೋಡಿ, ಒಳ್ಳೆ ಗಮ್ಮಂತ ಬರ್ತಾ ಇದೆ. ನೋಡಿ, ಇಷ್ಟೇ ಕನ್ಸಿಸ್ಟ್ ಸಾಕು. ಇನ್ನೂ ಅದು ತಿಕ್ಕಾಗ್ತದೆ ತಣ್ಣಗೆ ಆಗುವಾಗ. ಹಾಗೆ ಇದು ಗಂಜಿ ಊಟದಲ್ಲಿ ಹೇಳಿ ಮಾಡಿದಂಥ ಒಂದು ಗ್ರೇವಿ. ಒಂದು 2-3 ದಿನ ಇಟ್ಟು ತಿನ್ನುವಾಗ ಇನ್ನೂ ಟೇಸ್ಟಾಗಿ ಬರ್ತದೆ. ಹಾಗೆ ನೋಡಿ, ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಮುಚ್ಚಿಡುವ. ಈಗ ನಮ್ಮ ಬೂತಾಯಿ ಮಸಾಲ ತಯಾರಾಗಿದೆ, ಚಿಲ್ಲಿ ಮಸಾಲ ತಯಾರಾಗಿದೆ. ಬನ್ನಿ ಇದನ್ನೊಂದು ಬೌಲಿಗೆ ಸರ್ವ್ ಮಾಡುವ. ಹಾಗೆ ಫ್ರೆಂಡ್ಸ್, ಇವತ್ತಿನ ನಮ್ಮ ಈ ರೆಸಿಪಿ ನಿಮ್ಮ ಇಷ್ಟ ಆದಲ್ಲಿ ಒಂದು ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ, ನಮ್ಮ ಬೂತಾಯಿ ಚಿಲ್ಲಿ ಮೀನು ತಯಾರಾಗಿದೆ ಫ್ರೆಂಡ್ಸ್. ಗಂಜಿ ಊಟಕ್ಕೆ ಇದು ಹೇಳಿದಂತೆ ಮಾಡಿದ ಒಂದು ಮಸಾಲೆ ಗ್ರೇವಿ ಇವತ್ತಿದು. ನೀವು ಟ್ರೈ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.